ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು ಎಂದು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಕಪ್ಪು ಪಟ್ಟೆ ಧರಿಸಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಕಲಬುರಗಿ ಜಗತ್ ನಡೆದ ಪ್ರತಿಭಟನೆಯನ್ನ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಧರಣಿ ನಡೆಸಿದರು. ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ ಕೇಂದ್ರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ ಎಲ್ಲಿ ಬೇಕು ಎಲ್ಲಿವರೆಗೆ ಹೋರಾಟ ಏಕೆ ಬೇಕು ಕೇಂದ್ರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಸಂದರ್ಭದಲ್ಲಿ ಮುಖಂಡರಾದ ಮಹಾಂತೇಶ್ ಕೌಲ್ಗಿ ಅವರು ಮಾತನಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕುತಂತ್ರ ಮಾಡುತ್ತಿದೆ ಎಂದು ತಿಳಿಸಿ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಒಳಗೊಂಡಿರತಕ್ಕಂತ ಸುಭದ್ರವಾಗಿರತಕ್ಕಂತ ಸರ್ಕಾರ ಈ ದೇಶದಲ್ಲಿ ಕರ್ನಾಟಕವನ್ನು ಅತ್ಯಂತ ಸುಭಿಕ್ಷೆಯಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ತಂದು ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಇಂಥ ವಾತಾವರಣವನ್ನು ಹಾಳು ಮಾಡಬೇಕು ಅಂತೇಳಿ ಕೇಂದ್ರದ ಬಿಜೆಪಿ ಸರ್ಕಾರದ ನೇತೃತ್ವದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು, ರಾಜ್ಯ ಬಿಜೆಪಿ ಘಟಕ ಮತ್ತು JDSನವರು ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಅರೆ ಯಾವ ಕಾರಣಕ್ಕಾಗಿ ನೀವು ಈ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೊರಟಿರಿ? ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಅಲ್ಲ. ಇದು ಇವತ್ತ ಈ ರಾಜ್ಯದಲ್ಲಿ ಎಲ್ಲ ಬಡವರು, ಮಹಿಳೆಯರು, ರೈತರು, ಎಲ್ಲ ವರ್ಗದ ಸಮಾಜವನ್ನು ಕಾಣಬೇಕು ಅಂತ ಹೇಳಿ ಏನು ಹಿಂದಿನ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟು ಅವರ ಮನೆ ಬಾಗಿಲಿಗೆ ಯೋಜನೆಗಳನ್ನು ತಂದಿರತಕ್ಕಂಥದ್ದಿದೆ. ಎರಡನೇ ಬಾರಿಗೆ ಮತ್ತೊಂದ್ಸಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಿ. ಇವತ್ತ ಚುನಾವಣಾ ಪೂರ್ವದಲ್ಲಿ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ್ರು. ಇದು ಅಂತಿಂತ ಘೋಷಣೆಗಳಲ್ಲ, ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದಿತ್ತು. ಆದ್ರೂ ಅವರ 40 ವರ್ಷದ ರಾಜಕೀಯ ಜೀವನದ ಒಂದು ದಾರಿ ಎರೆದು ಇವತ್ತು ರಾಜ್ಯದ ಎಲ್ಲ ಜನರಿಗೆ, ಇವತ್ತು ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು 2000 ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಇವತ್ತು ಮಹಿಳೆಯರು ಫ್ರೀ ಆಗಿ ಇಡೀ ರಾಜ್ಯಾದ್ಯಂತ ತಿರುಗಾಡ್ತಕ್ಕಂಥದ್ದಾಗಿರ್ಬೋದು, ಯುವಕರಿಗೆ ಕೊಡ್ತಾ ಇರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಈ ಎಲ್ಲ ಯೋಜನೆಗಳಿಗೆ ಬಿಜೆಪಿ ಮತ್ತು JDSನವರು ವಿರೋಧ ಮಾಡಿದ್ರು. ಹಾಳಾಗುತ್ತೆ ಸರ್ಕಾರ ಅಂತ ಹೇಳಿದ್ರು. ಅರೆ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನೀವು ಈ ರಾಜ್ಯದ ಜನರಿಗೆ ನೀವು ಮೋಸ ಮಾಡಿರಿ. ಅವತ್ತು ಸಹಿತ ನೀವು ಏನು ಮಾಡೇ ಇಲ್ಲ. ಮಾಡ್ತಕ್ಕಂಥವ್ರಿಗೆ ಈ ರೀತಿಯಾಗಿ ನೀವು ಅಸ್ಥಿರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದನ್ನ ಮಾಡ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಎದೆಗುಂದಬಾರದು. ಇಡೀ ರಾಜ್ಯದ ಜನತೆ, ಎಲ್ಲ ಜಾತಿ ಜನಾಂಗದವರು, ಎಲ್ಲ ವರ್ಗದವರು, ಎಲ್ಲ ಧರ್ಮದವರು ಅವ್ರ ಬೆನ್ನೆಂದಿಗಿದ್ದಾರೆ. ಸಿದ್ದರಾಮಯ್ಯ ಸಾಬ್
ನಮ್ಮ ಹಾಗೆ ಬಡು ಕರ್ನಾಟಕ ಜನತೆ ನಿಮ್ಮ ಹಿಂದಿದೀವಿ ಅಂತ ಇವತ್ತು ಹೇಳೋ ಸಲುವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ದಿವಸ ಕಪ್ಪು ಬಟ್ಟೆಯನ್ನು ಧರಿಸಿ ಏನು ರಾಜ್ಯಪಾಲರ ಧೋರಣೆ ಆಗಿರಬಹುದು, ರಾಜ್ಯ ಬಿಜೆಪಿ JDS ನವರ ಧೋರಣೆ ಷಡ್ಯಂತ್ರವನ್ನು ಖಂಡಿಸಿ ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕಿ ವಾಣಿಶ್ರೀ ಅವರು ಮಾತನಾಡಿ, ಹಿಂದೆ ಬ್ರಿಟಿಷರು ಕುತಂತ್ರ ಮಾಡುತ್ತಿದ್ರು, ಈಗ RSS ಹಾಗೂ ಬಿಜೆಪಿಯವರು ಕುತಂತ್ರ ಮಾಡುತ್ತಿದ್ದಾರೆ ಎಂದರು. ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒಂದು ಧಿಕ್ಕಾರವನ್ನು ಹೇಳುವಂತ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಸ್ವಚ್ಛ ಹಾಗೂ ಸಮೃದ್ಧಿ ಸರ್ಕಾರವನ್ನು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡುತ್ತಿರೋದು ಬಹಳ ಒಂದು ಹೀನಾಯವಾದ ಕೆಲಸ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯನವರು ಹೋದ ಸರ್ಕಾರದಲ್ಲಿ 5 ವರ್ಷ ಸರ್ಕಾರವನ್ನು ನಡೆಸಿದಂಥ ಒಂದು ಧೀಮಂತ ನಾಯಕ ಅವರು. ಇವತ್ತು ಅವರು ಹಿಂದುಳಿದವರಾಗಿರ್ಬೋದು, ದೀನರಾಗಿರ್ಬೋದು, ದಲಿತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಇವತ್ತು ಎಲ್ಲರ ಪರವಾಗಿ ಒಂದು 5 ವರ್ಷ ಸಮೃದ್ಧಿ ಸರ್ಕಾರವನ್ನು ಕೊಟ್ಟು ಹಾಗೂ ಏನು ಚುನಾವಣೆ ಪೂರ್ವ ಏನು ಒಂದು ಯೋಜನೆಗಳನ್ನು 5 ಯೋಜನೆಗಳನ್ನು ಏನು ಅವರು ಪ್ರಾಮಿಸ್ ಮಾಡಿದ್ರು, ಆ ಪ್ರಾಮಿಸ್ ಅವರು ಫುಲ್ಫಿಲ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಹಾಗೂ ಯುವ ನಿಧಿ ಇರ್ಬೋದು, ಹಾಗೂ ಏನು ಮಹಿಳೆಯರಿಗೆ ಯುವಕರಿಗೆ ಒಂದು 1,500 ಆಗಿರ್ಬೋದು, 3,500 ರೂಪಾಯಿ ಸ್ಟೈಫಂಡ್ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೊಟ್ಟು ಹೌದು ಅನ್ಸ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಏನು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು, ಅದಕ್ಕೆ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಬರೀ ಒಂದು ಸಿದ್ದರಾಮಯ್ಯನವರ ವಿರುದ್ಧ ಈ ಒಂದು ಪಿತೂರಿ ಅಲ್ಲ, ಇದು ಒಂದು ಪಿತೂರಿ ಮಾಡಿರುವುದು ಇವತ್ತು ಮಹಿಳೆಯರ ಪರವಾಗಿ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರ ಒಂದು ನಾವೆಲ್ಲ ಹೇಳ್ತಾರೆ, ಎಲ್ಲಿ ಹೋಗ್ತೀವಿ ನಾವು ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತು ಬರೀ ಒಂದು ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರ ಸರ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸ್ವಇಚ್ಛೆಯಿಂದ ಮಹಿಳೆಯರು ಹೇಳ್ತಾ ಇದ್ದಾರೆ. ಯಾಕಂದರೆ ಮಹಿಳೆಯರು ತುಂಬ ಖುಷಿಯಲ್ಲಿದ್ದಾರೆ. ಅವರು ಮನೆ ನಡೆಸಲಿಕ್ಕೆ ಕೋವಿಡ್ ಆದಮೇಲೆ ತುಂಬ ಕಷ್ಟದಲ್ಲಿದ್ದರು, ಮನೆ ನಡೆಸ್ತಾ ಇದ್ದಾರೆ ಖುಷಿಯಿಂದ. ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಇರಲಾರ್ದವರಿಗೆ ಅವರಿಗೆ ಸ್ಟೈಫಂಡ್ ಬರ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಹಾಗೂ ಅನ್ನಭಾಗ್ಯ ಯೋಜನೆ ಅಡಿ ಇವರೇನು BJPದವರು ಅವ್ರ ಸರ್ಕಾರ ಇದ್ದಾಗ 10 kg ಅಕ್ಕಿ ಕೊಡುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅವರು ಕಟ್ ಮಾಡಿ 7 kg ಮಾಡಿದರು. 7 kg ತೆಗೆದು ಮತ್ತೆ 5 kg ಮಾಡಿದರು. ಅದೇ ಒಂದು ಮತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಅಕ್ಕಿ ಕೇಳಿದಾಗ ಅಕ್ಕಿಯಲ್ಲೂ ಕೂಡ ಇವರು ಒಂದು ಪಾಲಿಟಿಕ್ಸ್ ಮಾಡಿದಂಥ BJP ಸರ್ಕಾರಕ್ಕೆ ತುಂಬ ನಾಚಿಕೆ ಬರಬೇಕು. ಯಾಕಂತಂದರೆ ಇದು ಬರೀ ಸರ್ಕಾರಕ್ಕಷ್ಟೇ ನೀವು ವಿರುದ್ಧ ಮಾಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಉಪವಾಸ ಮಲ್ಕೊಂಡಿದ್ದಾರೆ, ಅಂಥವ್ರಿಗೆ ನೀವು ಅಕ್ಕಿ ಕೊಡಲಿಲ್ಲ ಕೇಂದ್ರದಿಂದ. ನಾವು ಅದಕ್ಕೆ ಹಿಂಜರಿಲಿಲ್ಲ, ನಮ್ಮ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಸಾಹೇಬರಾಗಲಿ. ಮತ್ತೆ ಅದಕ್ಕೆ ನಾವು ಅವರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಆ ದುಡ್ಡಿಂದ ಅವರು ಆಹಾರ ಧಾನ್ಯಗಳನ್ನು ಕೊಂಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ನಾವು ತುಂಬ ಅನುಕೂಲ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಕಪ್ಪು ಚುಕ್ಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನಾವು ಯಾವತ್ತೂ ಒಪ್ಪಂಗಿಲ್ಲ. ಇಂಥ ಒಂದು ನೀವೇನು ಒಂದು ದ್ವೇಷದ ರಾಜಕಾರಣ ಮಾಡುತ್ತಿರುವ ಹಾಗೂ ಕೈಗೊಂಬೆಯಾಗಿ ಏನು ರಾಜ್ಯಪಾಲರು ಇವತ್ತು ಮೋದಿಜಿಯವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರ ಕರ್ನಾಟಕದಲ್ಲಿ ಏನು BJP ನಾಯಕರ ಒಂದು ಕೈಗೊಂಬೆಯಾಗಿ ಆಟ ಆಡ್ತಿರುವ ರಾಜ್ಯಪಾಲರಿಗೆ ನೀವು ಮೊದಲು ಕರ್ನಾಟಕದಿಂದ ತೊಲಗ್ರಿ. ನೀವು BJP ಬ್ರಿಟಿಷರಾಗಿ ನೀವು ವರ್ತಿಸ್ತಾ ಇದ್ದೀರಿ. ಇವತ್ತು ಭಾರತದಿಂದ ಬ್ರಿಟಿಷರು ಹೋಗಿದ್ದಾರಂತೆ ನಾವು ಅನ್ಕೋತಿದ್ವಿ. ಬ್ರಿಟಿಷರು ಎಲ್ಲಿ ಹೋಗಿಲ್ಲ. ನೀವು BJP ರೂಪದಲ್ಲಿ ಮತ್ತೆ ಬಂದು ಇವತ್ತು ನಮ್ಮ ಭಾರತವನ್ನು ಆಳ್ವಿಕೆ ಮಾಡಬೇಕಂತ RSSದವ್ರು ನೀವೇನು ಪ್ಲಾನ್ ಮಾಡಿದ್ದೀರಿ, ನಿಮ್ಮ ಪ್ಲಾನ್ ಯಾರು ಸಕ್ಸಸ್ ಮಾಡಿಸಂಗಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಮಹಿಳೆಯರ ಒಂದು ಆಶೀರ್ವಾದ ಇದೆ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ನಾವು ತುಂಬ ಹೆಮ್ಮೆಯಿಂದ ಇವತ್ತು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಇವತ್ತು ಗುಡಿ ಗುಂಡಾರಗಳು ತುಂಬಿ ತುಳುಕ್ತಾ ಇದೆ. ಅದೇ ಒಂದು ದುಡ್ಡು ಹೋಗಿ ಮತ್ತೆ ಒಂದು ಸರ್ಕಾರಕ್ಕೆ ಮುಟ್ಟುತ್ತೆ. ಇವತ್ತು ಯುವಕರು ಕೂಡ ತುಂಬ ಖುಷಿಯಲ್ಲಿದ್ದಾರೆ. ಯಾಕಂತಂದರೆ ಅವರಿಗೆ ಅವ್ರ ಪರವಾಗಿ, ದೀನರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲರ ಪರವಾಗಿ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಅವ್ರ ಹಿಂದೆ ಈ ಕರ್ನಾಟಕ ರಾಜ್ಯದ ಎಲ್ಲ
ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸಿದ್ದರಾಮಯ್ಯನವರೇ, ನೀವು ಮುಂದೆ ಹೋಗಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನನ್ನ ಹೆಸರು ವಾಣಿಶ್ರೀ ಸಗರ್ಕರ್. ನಾನು ST ಹೋರಾಟ ಸಮಿತಿಯ ರಾಜ್ಯದ ಉಪಾಧ್ಯಕ್ಷೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.